येलो कलर हाँ ಇದಕ್ಕೆ ಡೋರೇ ಇಲ್ಲ ರೀ ಈಗ ಹೋಗಬೇಕಾದ್ರೆ ಆಯ್ತು ಚಲಾಗ ಏನು ಸರ್ ಈ ಬಸ್ಸಿಗೆ ಡೋರೇ ಇಲ್ಲ ರೀ ಡೋರ್ ಇಲ್ರಿ ಅದಕ್ಕೆ ಹೋಗ್ಯಾವ ಕೆಲವರಿಗೆ ಸೀಟ್ಗಳೀಗ ಈ ಟೈಮ್ ಊಟ ಮಾಡ್ತಾರೆ ಪಾಪ ನಮ್ಮ ಎಂಪ್ಲಾಯ್ಗಳು. ಈಗ 10ನೇ ತಾರೀಕಿಗೆ ನಾಗಲಕ್ಷ್ಮಿ ಮಾಡೋರು ಬಂದಾರೆ ಸರ್ ಬೀದರ್ ಜಿಲ್ಲೆ ವಿಸಿಟ್ ಕೊಟ್ಟರೆ ಕೊಟ್ಟಾಗ ಅಲ್ಲಿ ಬಸ್ ಸ್ಟ್ಯಾಂಡ್ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಇತ್ತು, ಹಾಲು ಮಗುಗೋಸ್ಕರ ಸಮಸ್ಯೆ ಇತ್ತು, ಆ ಬಗೆಹರಿಸ್ತಾರೆ ಸರ್. ಆದ್ರೆ ಈಗ ನೀವೇನು KSRTC ಬಸ್ ಡ್ರೈವರ್ ಕಂಡಕ್ಟರ್ ಬರ್ತಿಲ್ಲ, ನಿಮ್ಗೆ ಮಲ್ಕೋಬೇಕಂತ ಹೇಳಿ ಒಂದು ಮ್ಯಾಲ ಒಂದು ಹಾಲದ ಸರ್. ಅದಕ್ಕೆ ನಿಮ್ಗೆ ಆ ಥರ ಇಲ್ಲಿಂದ ಇರ್ತಕ್ಕಂಥ DSR ಸವಲತ್ತು ಮಾಡ್ಕೊಳತ್ತಾರಲ್ಲ ಸರ್? ಸವಲತ್ತು ಅದು ಕಂಟಿನ್ಯೂ ರೆಗ್ಯುಲರ್ ಬರೋರಿಗೆ ಗೊತ್ತಿರೋದು. ಹಾಂ ಸರ್, ನಾವು ಫಸ್ಟ್ ಟೈಮ್ ಬಂದಿವಿ, ನಾವು ಬಸ್ನೇ ನೀವು ಯಾವಾಗ ಬಂದ್ರೆ ಬಿ ಡ್ರೈವರ್ ಕಂಡಕ್ಟರ್ ನೀವು ಯಾವಾಗ ಬರ್ರಿ. ಹೌದು, ಇಡೀ ಕರ್ನಾಟಕ ಸುತ್ತಾಡ್ ಬಂದ್ರು ಡ್ರೈವರೇ. ಈಗ ಅದ ಇಲ್ಲ ಅಂತ ಈ ವ್ಯವಸ್ಥೆ ನಮಗೆ ಇದು ಸದ್ಯಕ್ಕೆ ಏನೂ ಇಲ್ಲ. ಈಗ ನೀವು ಮಲ್ಕೊಳ್ಳೋದು ಎಲ್ರಿ? ಬಸ್ನೇ ಹೋಗ್ತೀವಿ. ಇದೇ ಬಸ್ಸಿನಾಗ ಸರ್? ಊಟ ಗಟ್ಟಲೆ ಮಾಡೋದಿಲ್ಲ. ಚಳಿ ಗಿಳಿ ಮಳೆ ಚಳಿ ಎಷ್ಟು ಮಾಡ್ತಾರಲ್ಲ ಬುತ್ತಿ ತಗೊಂಡಿ ಪಾಪ. ಚಳಿ ಎಷ್ಟದಲ್ಲಿ ಊಟ ಮಾಡ್ಬೇಕು ನೀವು. ಏನ್ ಹೇಳ್ತೀರಿ ಸರ್ ನೀವು ಸರ್ಕಾರಕ್ಕೆ? ಈಗ ಸರ್ಕಾರಕ್ಕೆ ಏನು ಹೇಳೋದು, ಏನು ವಿನಂತಿ ಮಾಡ್ಕೊತೀರಿ? ನಾವು ಮಲ್ಕೋ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಂತ ಜಾಗಲ್ದಾಗ ವ್ಯವಸ್ಥೆ ಇದೆ. ಕರೆಕ್ಟ್, ಎನಿ ಟೈಮ್ 24/7 ಸೇಫ್ಟಿ ಇರೋದು ಒಳ್ಳೇದಲ್ಲ. ಹೌದು. ಬಸ್ಸಿನಾಗ ಟ್ರೇ ಇರ್ತಾವ, ಕ್ಯಾಶ್ ಇರ್ತಾವ, ಯಾರು ದರ್ಡೆ ಮಾಡ್ಬೋದು. सर हम हेल्री ಶ್ರವಣ್ ಕುಮಾರ್ को सोने के लिए हमारे गवर्नमेंट कर्नाटका गवर्नमेंट नो स्पेशल टीसी कर्नाटक में हाँ। हमारा बस में सो गया। हाँ, तो आपको कोई फैसिलिटी नहीं है? नो स्पेशल टीसी सर, नो स्पेशल टीसी कर्नाटक में। हमारा तेलंगाना गाड़ी का कर्नाटक में नो स्पेशल टीसी, सो गया बस में सो गया। ನಿಮ್ಮ ಡ್ರೈವರು ಕಂಡಕ್ಟರ್ಗಳು